ಪ್ರಥಮ ವರ್ಷದ ಪಿಯು ವಿದ್ಯಾರ್ಥಿಗಳನ್ನ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಅದ್ಧೂರಿಯಾಗಿ ವೆಲ್ಕಮ್ ಮಾಡಲಾಯಿತು. ಯುಗ್ಮ 2025 ಅನ್ನೋ ಶೀರ್ಷಿಕೆಯ ಅಡಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಫುಲ್ ಜೋಶ್ನಿಂದಲೇ ಭಾಗಿಯಾಗಿದ್ರು. ಅಷ್ಟೇ ಅಲ್ಲದೆ ಕ್ಯಾಂಪಸ್ನಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ವಿದ್ಯಾರ್ಥಿಗಳ ಉತ್ಸಾಹ ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿತ್ತು. ಬಿಜಿಎಸ್ ಎಸ್ಜೆಬಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಯುಗ್ಮ 2025 ಸೆಲೆಬ್ರೇಷನ್. ಪ್ರಥಮ ವರ್ಷದ ಪಿಯು ವಿದ್ಯಾರ್ಥಿಗಳಿಗೆ ಅದ್ದೂರಿ ಸ್ವಾಗತ. ಯುಗ್ಮ 2025 ಕಾರ್ಯಕ್ರಮದ ಮೂಲಕ ಫ್ರೆಶರ್ಸ್ ಪಾರ್ಟಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಕಂಗೊಳಿಸಿದ ಕ್ಯಾಂಪಸ್ ಆವರಣ. ಬಿಜಿಎಸ್ ಹಾಗೂ ಎಸ್ಜೆಬಿ ಕೆಂಗೇರಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಇವತ್ತು ಪ್ರಥಮ ವರ್ಷದ ಪಿಯು ವಿದ್ಯಾರ್ಥಿಗಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಯುಗ್ಮ 2025 ಕಾರ್ಯಕ್ರಮದ ಮೂಲಕ ಫ್ರೆಶರ್ಸ್ ಪಾರ್ಟಿಯೊಂದಿಗೆ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಆದಿಚುಂಚನಗಿರಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಹಾಗೂ ಬಿಜಿಎಸ್ ಮತ್ತು ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶನಾಥ್ ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಇನ್ನು ಪ್ರಥಮ ವರ್ಷದ ಪಿಯು ವಿದ್ಯಾರ್ಥಿಗಳ ಫ್ರೆಶರ್ಸ್ ಡೇ ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮಕ್ಕೆ ಯುಗ್ಮ 2025 ಅಂತ ಹೆಸರಿಡಲಾಗಿತ್ತು. ವಿದ್ಯಾರ್ಥಿಗಳ ಹಾಡು ಕುಣಿತ ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿತು. ವಿವಿಧ ಗೀತೆಗಳಿಗೆ ವಿದ್ಯಾರ್ಥಿಗಳು ನೃತ್ಯ ಮಾಡಿದ್ರು. ಡಿಫರೆಂಟ್ ಥೀಮ್ ಒಳಗೊಂಡಂತೆ ನಡೆದ ನೃತ್ಯದಲ್ಲಿ ವಿದ್ಯಾರ್ಥಿಗಳು ಹಾಡಿ ಕುಣಿದು ಕುಪ್ಪಳಿಸಿದ್ರು. ಈ ಸಂಭ್ರಮಾಚರಣೆಗೆ ನೃಪತುಂಗ ಯೂನಿವರ್ಸಿಟಿ ವಿಸಿ ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ವೀರಪ್ಪಾಜಿ, ಬಿ ಶಿವಣ್ಣ, ನಟಿ ಧನ್ಯಾ ರಾಮ್ಕುಮಾರ್, ಹಾಸ್ಯ ನಟ ತಬಲಾನಾಣಿ ಹಾಗೂ ಜನಪದ ಗಾಯಕರಾದ ಕಡುಬುಗೆರೆ ಮುನಿರಾಜು ಸಾಕ್ಷಿಯಾದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ನಿರ್ಮಲಾನಂದನಾಥ ಸ್ವಾಮೀಜಿ ವಿದ್ಯಾರ್ಥಿಗಳನ್ನ ಕುರಿತು ಹಲವಾರು ಉದಾಹರಣೆ ನೀಡಿ ಅವರ ಭವಿಷ್ಯದ ಏಳಿಗೆ ಹಾಗೂ ವಿದ್ಯಾರ್ಥಿ ಜೀವನದ ಬಗ್ಗೆ ಆಶೀರ್ವಚನ ನೀಡಿದ್ರು. ಪೋಷಕರು ಮಕ್ಕಳನ್ನ ಒಳ್ಳೆ ಜಾಗಕ್ಕೆ ಬಿಟ್ಟಿದ್ರಿ. ಇಲ್ಲಿ ಬಿಟ್ಟದ್ರಿಂದ ಉಪಯೋಗ ಏನು ಅಂದರೆ ಯು ನೋ ನೀಡ್ ಟು ಟೆಲ್ ದೆಮ್ ಎನಿಥಿಂಗ್. ವಿ ಹ್ಯಾವ್ ಮೆನಿ ಆಪ್ಷನ್ಸ್ ಇದೆ. ಯಾವ್ಯಾವ್ದು ಕೋರ್ಸ್ ಬೇಕು, ಡಿಗ್ರಿ ಬೇಕಾ, ಜನರಲ್ ಡಿಗ್ರೀಸ್ ಬೇಕಾ, ನ್ಯಾಚುರಲ್ ಸೈನ್ಸಸ್ ಬೇಕಾ, ಇಂಜಿನಿಯರಿಂಗ್ ಟೆಕ್ನಿಕಲ್ ಕೋರ್ಸಸ್ ಬೇಕಾ, ಮೆಡಿಕಲ್ ಬೇಕಾ, ನರ್ಸಿಂಗ್ ಬೇಕಾ, ಎಲ್ಲ ಕೋರ್ಸ್ಗಳು ಇರೋದ್ರಿಂದ ಪ್ರತಿನಿತ್ಯ ಅವರು ನೋಡೋದ್ರಿಂದ ತಾವು ಏನಾಗಬೇಕು ಅಂತಕ್ಕಂಥದ್ದನ್ನು ಅವರು ಚೂಸ್ ಮಾಡ್ಕೊಳ್ತಾರೆ. ಅವ್ರು ಚೂಸ್ ಮಾಡ್ಕೊಂಡು ಪಾತಿಗೆ ಜಸ್ಟ್ ಯು ಬಿ ಎ ಗುಡ್ ಫೆಸಿಲಿಟೇಟರ್. ದೇ ಆರ್ ಗೋಯಿಂಗ್ ಟು ಬಿಕಮ್ great personalities. They are going to sustain their future.
ಆ್ಯಂಡ್ ಬ್ರಿಂಗ್ ಆಲ್ ದ ಗ್ಲೋರಿ ಫಾರ್ ಯುವರ್ ಫ್ಯಾಮಿಲಿಯಲ್ಸ್. ಇವತ್ತು ಒಳ್ಳೆಯ ಕಾರ್ಯಕ್ರಮಗಳಾಗಿದ್ದಾವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು. ನೀವೆಲ್ಲರೂ ಕೂಡ ಆನಂದಪಟ್ಟಿದ್ರಿ. ಪ್ರಕಾಶ್ನಾಥ್ ಸ್ವಾಮಿಗಳು ಎಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಡಿಸೈನ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಸಂತೋಷ ಆಗೋ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಿದರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ಬೈರೋನ ಆಶೀರ್ವಾದವನ್ನು ಕೋರ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಶ್ರೀ. ಬಿಜಿಎಸ್ ಹಾಗೂ ಎಸ್ಜೆಬಿ ಕೆಂಗೇರಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಆಫರ್ ಲೆಟರ್ ನೀಡಿ ಗೌರವಿಸಲಾಯಿತು. ಹಾಗೂ ಕಾಲೇಜಿನ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ವೇದಿಕೆಯಲ್ಲಿ ಗೌರವ ಹಾಗೂ ಸ್ವಾಮೀಜಿಯವರ ಆಶೀರ್ವಾದವನ್ನ ನೀಡಲಾಯಿತು. ಇವತ್ತು ಪೂಜ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಥಮ ವರ್ಷದ PU ತರಗತಿಗಳನ್ನ ಪ್ರಾರಂಭ ಮಾಡಲಾಗಿದೆ. ಮಕ್ಕಳು ಮತ್ತು ಪೋಷಕರು ಭಾಳ ಉತ್ಸುಕರಾಗಿ ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದಾರೆ. ಇದು ಭಾಳ ಪ್ರಮುಖವಾದ ಘಟ್ಟ ಮಕ್ಕಳ ಭವಿಷ್ಯದಲ್ಲಿ. ಯಾಕೆಂತಂದರೆ PUC ನಂತರ ಏನು ಮಾಡಬೇಕು ಅನ್ನೋದನ್ನ ನಾವು ಫಸ್ಟು 2 ಇಯರ್ಸ್ PUCನಲ್ಲಿ ಅವರಿಗೆ ಗೈಡೆನ್ಸು ಮತ್ತು ಮಾರ್ಗದರ್ಶನ ನೀಡಿದರೆ ಖಂಡಿತ ಅವರು ಉತ್ತಮ ಪ್ರಜೆಗಳಾಗಿ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಇದು ಟರ್ನಿಂಗ್ ಪಾಯಿಂಟು. ನಮ್ಮ ಕ್ಯಾಂಪಸ್ಸಲ್ಲಿ ಪೂಜ್ಯ ಸ್ವಾಮೀಜಿಯವರು ಹೇಳಿದ ಹಾಗೆ LKG ಇಂದ PG ಇದೆ. ಪ್ಲಸ್ ನಮಗೆ ಅವರು PUC ನಂತರ ಎಂಜಿನಿಯರಿಂಗ್ ಓದಬೇಕಾ, ಮೆಡಿಕಲ್ ಓದಬೇಕಾ, ನರ್ಸಿಂಗ್ ಹೋಗ್ಬೇಕಾ ಅಂತ ಹೇಳಿ 10 ಹಲವು ಆಪ್ಷನ್ಸ್ ಇರ್ತಾವಲ್ಲ, ಆ ಆಪ್ಷನ್ಸ್ಗೆ ಇಲ್ಲೇ ಕೂಡ ದಾರಿ ಇದೆ. ಹಾಗೆ ಎಲ್ಲೋ ಮಕ್ಕಳಿಗೆ ಒಂದು PU ಓದುವಂಥ ಸಂದರ್ಭದಲ್ಲೇ ಒಂದು ಸೂಕ್ತ ಮಾರ್ಗದರ್ಶನ ನೀಡಿ ಅವರ ಪೊಟೆನ್ಷಿಯಲ್ ಏನಿದೆ ಅದನ್ನು ಗುರುತಿಸಿ ಅವ್ರು ಇಂಜಿನಿಯರ್ ಆಗಬೇಕಂದ್ರೆ ಇಂಜಿನಿಯರಿಂಗು ಅಥವಾ ಮೆಡಿಕಲ್ ಆಗಬೇಕಂದ್ರೆ ಮೆಡಿಕಲ್ ಅಥವಾ ನರ್ಸಿಂಗ್ ಅಂದರೆ ನರ್ಸಿಂಗು, ಯಾವುದೇ ಒಂದು ಡೊಮೈನಲ್ಲಿ ಎಕ್ಸ್ಪರ್ಟೀಸ್ ಇದ್ದರೆ, ಸ್ಟ್ರೆಂತ್ ಇದ್ದರೆ, ಕೆಪಾಸಿಟಿ ಇದ್ದರೆ ಅದನ್ನು ನಾವು ಪೋಷಣೆ ಮಾಡಿ ಇಲ್ಲಿ ಸೂಕ್ತವಾದ ಒಂದು ಎಜುಕೇಷನ್ ಸಿಸ್ಟಮನ್ನು ನಾವು ಮಾಡಿದ್ದೀವಿ. ಬಿಜಿಎಸ್ ಹಾಗೂ ಎಸ್ಜೆಬಿ ಶಿಕ್ಷಣ ಸಂಸ್ಥೆ ಕೆಂಗೇರಿ ಆವರಣದಲ್ಲಿ ನಡೆದ ಫ್ರೆಶರ್ಸ್ ಡೇ ಯುಗ್ಮ 2025 ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರುಗು ನೀಡಿತ್ತು. ಹೊಸ ಜರ್ನಿಗೆ ಅಣಿಯಾಗಿದ್ದ ವಿದ್ಯಾರ್ಥಿಗಳ ಹುಮ್ಮಸ್ಸು ಹೆಚ್ಚಾಗಿದ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪೋಷಕರು ಸಂತಸ ಪಟ್ರು. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.